ಬಸವಾತ್ಮಜೆ ಮಾತೆ ಮಹಾದೇವಿ ತಾಯಿಯವರನ್ನ ಸ್ಮರಣೆ ಮಾಡಿಕೊಂಡು ಈ ಒಂದು ಸುಂದರವಾಗಿರ್ತಕ್ಕಂಥ ಗುರು ಬಸವ ಚಿಂತನ ಪ್ರಭೆಯಲ್ಲಿ ಭಾಗಿಗಳಾಗಿರ್ತಕ್ಕಂಥ ತ್ರಿಕಾಲ ಯಾರು ಸಹಿತ ಸ್ವಾಮಿಗಳು ಸಹಿತ ಲಿಂಗ ಪೂಜೆ ಮಾಡ್ಕೊಳ್ಳೋದು ಬಿಟ್ಬಿಟ್ರ ಋಣಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇವತ್ತೆಲ್ಲರಿಗೂ ಸಹಿತ ಪರಮ ಪೂಜ್ಯ ಮಾತಾಜಿಯವರ ಜನ್ಮ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಪರಮ ಪೂಜ್ಯ ಮಾತಾಜಿಯವರ ಒಂದು 7ನೇ ಲಿಂಗೈಕ್ಯ ಸಂಸ್ಮರಣೆ ಪ್ರಯುಕ್ತವಾಗಿ ಲಿಂಗಾಯತ ಧರ್ಮದ ಮಹಾದಂಡನಾಯಕರಾಗಿರ್ತಕ್ಕಂಥ ಸದ್ಗುರು ಮಹಾಜಗದ್ಗುರು ಪ್ರವಚನ ಪಿತಾಮಹ ಲಿಂಗಾನಂದ ಅಪ್ಪಾಜಿಯವರು ಮತ್ತು ಮಹಾದಂಡ ನಾಯಕರ ಸ್ಮರಣೋತ್ಸವ ಮತ್ತು ರಾಷ್ಟ್ರೀಯ ಬಸವ ದಳದ ಸಮಾವೇಶವನ್ನು ನಮ್ಮ ಗಂಗಾವತಿಯಲ್ಲಿ ಮಾಡ್ತಾ ಇರೋದು ನಮ್ಮ ಸೌಭಾಗ್ಯವೇ ಸರಿ. ಅಂತ ಗುರುದ್ವಯರನ್ನ ಈ ಭಾಗದಲ್ಲಿ ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ಭಾಗದಲ್ಲಿ ಅಪ್ಪಾಜಿ ಮಾತಾಜಿಯವರು ಪಾದ ಇಟ್ಟೋಗಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮಾತಾಜಿಯವರ ಸಂಸ್ಮರಣೆ ಪ್ರಯುಕ್ತವಾಗಿ ಮಹಾದಂಡ ನಾಯಕರ ಸ್ಮರಣೋತ್ಸವ ಮತ್ತು ರಾಷ್ಟ್ರೀಯ ಬಸವ ದಳದ ಒಂದು ಸಮಾವೇಶವನ್ನು ಮಾಡತಕ್ಕಂಥದ್ದು ನಾವು ಗಂಗಾವತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಎಲ್ಲಾ ಪೂಜ್ಯರು, ಶರಣರು ಎಲ್ಲಾ ಜಿಲ್ಲೆಯಿಂದ, ಬೇರೆ ಜಿಲ್ಲೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ. ಬೆಳಗಿನ ಜಾವ 5 ಗಂಟೆಗೆ ಪರಮ ಪೂಜ್ಯ ವೀರಣ್ಣಪ್ಪವ್ರಲಿಂದ 5 ಗಂಟೆಗೆ ಗುರು ಬಸವೇಶ್ವರ ಪೂಜಾರಥ ಮತ್ತು ಇಷ್ಟಲಿಂಗ ಪೂಜೆ ಆ ವೇದಿಕೆ ಮೇಲೆ ನೆರವೇರ್ಬೇಕು ಅಂತಕ್ಕಂಥದ್ದು ಒಂದು ಸಂಕಲ್ಪ ಇದೆ. ಬೆಳಿಗ್ಗೆ 8 ಗಂಟೆಗೆ ಬಸವೇಶ್ವರ ವೃತ್ತದಿಂದ 2 ಕಿಲೋಮೀಟರ್ CBS ಕಲ್ಯಾಣ ಮಂಟಪ, ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದವರೆಗೆ ಭವ್ಯವಾಗಿರ್ತಕ್ಕಂಥ ಗುರು ಬಸವಣ್ಣನವರ ಒಂದು ಭಾವಚಿತ್ರ, ಪೂಜ್ಯ ಅಪ್ಪಾಜಿ ಮಾತಾಜಿಯವರ ಭಾವಚಿತ್ರ, ಬಾಜಾ ಭಜಂತ್ರಿ ಒಂದಿಗೆ ಜನಪದ ಕಲಾ ತಂಡದೊಂದಿಗೆ ಭವ್ಯವಾಗಿ ಒಂದು 2 ಕಿಲೋಮೀಟರ್ ಮೆರವಣಿಗೆ 8 ಗಂಟೆಗೆ ಇರ್ತೈತಿ. ಮಾಡಿರ್ತಕ್ಕಂಥ HG ರಾಮುಲ್ ಅವರ ಒಂದು ಚಾಲನೆಯೊಂದಿಗೆ ಆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ನಂತರದಲ್ಲಿ 10:30ಕ್ಕೆ ಸರಿಯಾಗಿ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಮನಗುಂಡಿಯ ಬಸವಾನಂದ ಶ್ರೀಗಳು, ಜಗದ್ಗುರು ಚನ್ನಬಸವನಂದ ಸ್ವಾಮೀಜಿ, ಪೂಜ್ಯ ಸತ್ಯದೇವಿ ಮಾತಾಜಿ, ಬಸವಪ್ರಭು ಸ್ವಾಮೀಜಿ ಅವರು, ನಮ್ಮ ಈ ಭಾಗದ ವೆಂಕಟಾಪುರ ಶರಣರು, ಮತ್ತೆ ನಮ್ಮ ಗಂಗಾವತಿ ಭಾಗದ ಮಾಜಿ ಮತ್ತು ಹಾಲಿ ಶಾಸಕರು, ಮತ್ತೆ ಎಲ್ಲಾ ಜಿಲ್ಲೆಯ ಎಲ್ಲಾ ರಾಜ್ಯದ ನಮ್ಮ ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕದ ಎಲ್ಲಾ ಜಿಲ್ಲೆಯಿಂದ ಶರಣರು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಈ ಲಿಂಕ್ ನಲ್ಲಿರ್ತಕ್ಕಂಥ ಎಲ್ಲಾ ಬಸವ ಮನಸ್ಸುಗಳಿಂದ ನೀವೆಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಒಂದು ಕಾರ್ಯಕ್ರಮವನ್ನ ಅಪ್ಪಾಜಿಯವರ ಮಾತಾಜಿಯವರ ಒಂದು ಕೀರ್ತಿ ಪತಾಕಿನ ನಾವೆಲ್ಲರೂ ಸಹಿತ ಉತ್ತುಂಗದ ಒಂದು ಇದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿಯನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಿಂದ ಗಂಗಾವತಿಯ ರಾಷ್ಟ್ರೀಯ ಬಸವ ದಳದ ಪರವಾಗಿ ನಾನು ನಮ್ರವಾಗಿ ತಮ್ಮಲ್ಲಿ ವಿನಯಪೂರ್ವಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 6 ಜನ ಶರಣ ದಂಪತಿಗಳಿಗೆ ಆದರ್ಶ ಶರಣ ದಂಪತಿಗಳು ಪ್ರಶಸ್ತಿ ಮತ್ತು 2 ಚೇತನಗಳಿಗೆ, ಒಂದು ಕೊಪ್ಪಳದ ಚೇತನ ಲಿಂಗೈಕ್ಯ ಬಸವರಾಜಪ್ಪ ಬನ್ನಿಕೊಪ್ಪದವರ ಧರ್ಮಪತ್ನಿ ಆಗಿರ್ತಕ್ಕಂಥ ಲಲಿತಮ್ಮನವರಿಗೆ ಬಸವಾತ್ಮಜೆ ಮಾತೆ ಮಹಾದೇವಿ ಪ್ರಶಸ್ತಿಯನ್ನ ಮತ್ತು ಬೀದರ್ನ ಅತಿವಾಳ ಗೌಡರಿಗೆ ಅಪ್ಪಾಜಿಯವರ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಇನ್ನುಳಿದ ಸಾಧಕರಿಗೆಲ್ಲ ಪ್ರಶಸ್ತಿಯನ್ನು ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಾಕ್ಷಿಭೂತರಾಗ್ಬೇಕಂತ ನಾನು ಈ ಒಂದು ಗೂಗಲ್ ಮೀಟ್ ನಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಸಹಿತ ಹೃದಯಪೂರ್ವಕವಾಗಿ ಶರಣಾರ್ಥಿಗಳು. ತುಂಬಾ ಆನಂದ ಅಪ್ಪಾಜಿ, ತುಂಬಾ ಆನಂದ. ನಿಮ್ಮ ಆಹ್ವಾನಕ್ಕೆ ಇಲ್ಲಿರೋರೆಲ್ಲ ಒಂದು ಸಾಕ್ಷಿ ಆಗ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾ, ಪೂಜ್ಯ ಮಾತಾಜಿಯವ್ರ ಬಗ್ಗೆ ಇನ್ಯಾರು ಮಾತಾಡ್ಬೇಕು ಬೇಗ ಬೇಗ ಹಂಚಿಕೊಳ್ಳಿ. ಸಮಯ